ನಮಸ್ಕಾರ ಅಶ್ವಕೃಷಿ ಚಾನೆಲ್ಗೆ ಸ್ವಾಗತ. ನಾನು ಅನಿತಾ. ಈಗ ಮ್ಯಾಂಗೋ ಸೀಸನ್, ಮಾವಿನ ಹಣ್ಣಿಗೆ ಹೆಚ್ಚು ಬೇಡಿಕೆ. ಇಂತಹ ಸಮಯದಲ್ಲಿ ರೈತರು ಒಂದಿಷ್ಟು ದುಡ್ಡು ಮಾಡೋಣ ಅಂತ ಯೋಚನೆಯಲ್ಲಿದ್ರೆ ಬೆಳೆಗೆ ತಗುಲುವ ರೋಗಗಳು ರೈತನ ಕನಸನ್ನ ನಾಶ ಮಾಡಿಬಿಡುತ್ತವೆ. ಹಾಗಾದ್ರೆ ಅವುಗಳ ನಿರ್ವಹಣೆ ಹೇಗೆ ಅಂತ ನೋಡೋದಾದ್ರೆ, ಮಾವಿನ ಬೆಳೆಯ ಪ್ರಮುಖ ರೋಗಗಳಾದ ಬೂದಿ ರೋಗ, ಆಂಥ್ರಾಕ್ನೋಸ್ ಅಂದ್ರೆ ಚುಕ್ಕೆ ರೋಗ, ಇನ್ನು ಡೈಬ್ಯಾಕ್ ತುದಿ ಸಾಯುವ ರೋಗ ಮತ್ತು ಗುಚ್ಚ ರೋಗಗಳನ್ನ ತಡೆಗಟ್ಟಲು ಶಿಲೀಂಧ್ರನಾಶಕಗಳಾದ ಕಾರ್ಬೆಂಡೈಸಿಮ್ ಅಥವಾ ಮ್ಯಾಂಕೋಜೆಬ್ಗಳನ್ನ 2 ಗ್ರಾಂ ಲೀಟರ್ ನೀರಿಗೆ ಹೂ ಬಿಡುವ ಮತ್ತು ಕಾಯಿ ಕಟ್ಟುವ ಹಂತದಲ್ಲಿ ಸಿಂಪಡಿಸಬೇಕು. ರೋಗ ಪೀಡಿತ ಭಾಗಗಳನ್ನ ಕತ್ತರಿಸಿ ತೆಗೆಯುವುದು ಮತ್ತು ತೋಟದ ನೈರ್ಮಲ್ಯ ಅತ್ಯಗತ್ಯ. ಪ್ರಮುಖ ರೋಗಗಳು ಮತ್ತು ನಿರ್ವಹಣಾ ಕ್ರಮಗಳು. ಬೂದಿ ರೋಗ, ಎಲೆ, ಹೂ ಮತ್ತು ಕಾಯಿಗಳ ಮೇಲೆ ಬಿಳಿ ಬೂದಿ ತರಹದ ಪುಡಿ ಕಾಣಿಸಿಕೊಳ್ಳುತ್ತದೆ. ನಿಯಂತ್ರಣ ಹೇಗೆ ಅಂತ ನೋಡೋದಾದ್ರೆ, ನೀರಿನಲ್ಲಿ ಕರಗುವ ಗಂಧಕ 2 ಗ್ರಾಂ ಲೀಟರ್ ನೀರಿಗೆ ಅಥವಾ ಟ್ರೈಡೆಮಾರ್ಫ್ 1 ಲೀಟರ್ ನೀರಿಗೆ 15 ದಿನಗಳ ಅಂತರದಲ್ಲಿ ಸಿಂಪಡಿಸಬೇಕು. ಇನ್ನು ಆಂಥ್ರಾಕ್ನೋಸ್ ಚುಕ್ಕೆ ರೋಗ, ಎಲೆ, ಹೂ ಮತ್ತು ಕಾಯಿಗಳ ಮೇಲೆ ಕಪ್ಪು ಚುಕ್ಕೆಗಳು ಬಿದ್ದು ಹೂಗಳು ಉದುರುತ್ತವೆ. ನಿಯಂತ್ರಣ ಹೇಗೆ ಅಂತ ನೋಡೋದಾದ್ರೆ, ಕಾರ್ಬೆಂಡೈಸಿಮ್ ಅಥವಾ ತಾಮ್ರದ ಆಕ್ಸಿಕ್ಲೋರೈಡ್ 3 ಗ್ರಾಂನನ್ನ 1 ಲೀಟರ್ ನೀರಿಗೆ ಸಿಂಪಡಿಸಬೇಕು. ಡೈಬ್ಯಾಕ್ ತುದಿ ಸಾಯುವ ರೋಗ, ಇನ್ನು ಕೊಂಬೆಗಳು ತುದಿಯಿಂದ ಒಣಗುತ್ತಾ ಬರುತ್ತವೆ. ನಿಯಂತ್ರಣ: ಒಣಗಿದ ಕೊಂಬೆಗಳನ್ನ ಕೆಳಗೆ 2 ರಿಂದ 3 ಇಂಚು ಕತ್ತರಿಸಿ ಆ ಭಾಗಕ್ಕೆ ಬೋಡೋ ಮಿಶ್ರಣ ಹಚ್ಚಿ ತಾಮ್ರದ ಆಕ್ಸಿಕ್ಲೋರೈಡ್ ಸಿಂಪಡಿಸಬೇಕಾಗುತ್ತೆ. ಇನ್ನು ಗುಚ್ಚ ರೋಗ, ಹೂಗೊಂಚಲುಗಳು ದಪ್ಪಗಾಗಿ ವಿರೂಪಗೊಂಡು ಗಡ್ಡೆಯಂತೆ ಆಗುತ್ತವೆ. ಇದರ ನಿಯಂತ್ರಣ: ರೋಗ ಪೀಡಿತ ಭಾಗಗಳನ್ನು ಕತ್ತರಿಸಿ ಸುಟ್ಟು ಹಾಕಿ ಮೊನೊಕ್ರೋಟೋಫಾಸ್ ಕೀಟನಾಶಕ ಸಿಂಪಡಿಸಿ. ಕಪ್ಪು ಬೂದಿ ರೋಗ, ಎಲೆಗಳ ಮೇಲೆ ಕಪ್ಪು ಬಣ್ಣದ ಪದರ ಆವರಿಸುತ್ತದೆ. ಇದರಿಂದ ಜಿಗಿಹುಳುಗಳ ಸ್ರವಿಸುವಿಕೆಯಿಂದ ನಿಯಂತ್ರಣ ಹೇಗೆ ಅಂತ ನೋಡೋದಾದ್ರೆ, ಜಿಗಿಹುಳುವನ್ನ ನಿಯಂತ್ರಿಸಿ ಮೆಲಥಿಯಾನ್ ಸಿಂಪಡಿಸಬೇಕು. ಅಂದ್ರೆ ಸ್ಟಾರ್ಚ್ ದ್ರಾವಣ 5% ಸಿಂಪಡಿಸಿ ಬೂದಿ ತೊಳೆಯಬಹುದು. ಸಾಮಾನ್ಯ ನಿರ್ವಹಣಾ ಸಲಹೆಗಳನ್ನ ನೋಡೋದಾದ್ರೆ, ತೋಟದಲ್ಲಿ ಗಾಳಿ ಮತ್ತು ಬೆಳಕು ಚೆನ್ನಾಗಿ ಬೀಳುವಂತೆ ಕೊಂಬೆಗಳನ್ನ ಕತ್ತರಿಸಿ. ರೋಗ ಪೀಡಿತ ಹಣ್ಣು ಎಲೆಗಳನ್ನ ತೋಟದಿಂದ ದೂರವಿರಿಸಿ ನಾಶ ಮಾಡಿ. ಮಣ್ಣಿನ ಪರೀಕ್ಷೆಯ ಆಧಾರದ ಮೇಲೆ ಸಮತೋಲಿತ ಪೋಷಕಾಂಶಗಳನ್ನ ನೀಡಿ. ಸಾವಯವ ಕೃಷಿಯಲ್ಲಿ ಮಾವು ಬೆಳೆಯ ರೋಗ ನಿರ್ವಹಣೆಗೆ ಮುಖ್ಯವಾಗಿ ಜೈವಿಕ ನಿಯಂತ್ರಣ, ಬೇಸಾಯ ಪದ್ಧತಿ ಮತ್ತು ನೈಸರ್ಗಿಕ ಕೀಟನಾಶಕಗಳನ್ನು ಬಳಸಲಾಗುತ್ತದೆ. ಬೂದಿ ರೋಗಕ್ಕೆ 5% ಬೇವಿನ ಎಣ್ಣೆ ಅಥವಾ ಬಿಳಿ ಮಜ್ಜಿಗೆ, ಎಲೆ ಚುಕ್ಕೆ ರೋಗಕ್ಕೆ 1% ಬೋಡೋ ಮಿಶ್ರಣ ಮತ್ತು ತುದಿ ಸಾಯುವ ರೋಗಕ್ಕೆ ಟ್ರೈಕೋಡರ್ಮಾ ವೆರಿಯಿಡಿನ್ ಇಂದ ತೋಟದ ಸ್ವಚ್ಛತೆ ಮುಖ್ಯವಾಗಿದೆ. ಪ್ರಮುಖ ರೋಗಗಳು ಮತ್ತು ಸಾವಯವ ನಿರ್ವಹಣೆ ವಿಧಾನಗಳನ್ನು ನೋಡೋದಾದ್ರೆ, ಬೂದಿ ರೋಗ, ಹೂ ಮತ್ತು ಕಾಯಿಗಳ ಮೇಲೆ ಬಿಳಿ ಬೂದಿಯಂತಹ ಪದರ ಬರುತ್ತದೆ. ನಿರ್ವಹಣೆ: ಪ್ರತಿ ಲೀಟರ್ ನೀರಿಗೆ 5 ಮಿಲಿಲೀಟರ್ ಬೇವಿನ ಎಣ್ಣೆ ಅಥವಾ 10 ದಿನದ ಹುಳಿ ಮಜ್ಜಿಗೆಯನ್ನ ಸಿಂಪಡಿಸಬೇಕು. ಎಲೆ ಚುಕ್ಕೆ ರೋಗಕ್ಕೆ ಎಲೆ, ಹೂ ಮತ್ತು ಕಾಯಿಗಳ ಮೇಲೆ ಕಪ್ಪು ಚುಕ್ಕೆಗಳನ್ನ ಕಾಣಿಸಿಕೊಳ್ಳುತ್ತವೆ. ನಿರ್ವಹಣೆ: 1% ಬೋರ್ಡೋ ಮಿಶ್ರಣವನ್ನ 100 ಲೀಟರ್ ನೀರಿಗೆ 1 ಕೆಜಿ ತಾಮ್ರದ ಸಲ್ಫೇಟ್ ಮತ್ತು 1 ಕೆಜಿ ಸುಣ್ಣ ಸಿಂಪಡಿಸಬೇಕು. ತುದಿ ಸಾಯುವ ರೋಗ, ಟೊಂಗೆಗಳು ತುದಿಯಿಂದ ಒಣಗಲು ಪ್ರಾರಂಭಿಸುತ್ತವೆ. ನಿರ್ವಹಣೆ: ಒಣಗಿದ ಟೊಂಗೆಗಳನ್ನು ಕತ್ತರಿಸಿ ತೆಗೆದು ಆ ಭಾಗಕ್ಕೆ ಬೋಡೋ ಪೇಸ್ಟ್ ಹಚ್ಚಬೇಕು. ಟ್ರೈಕೋಡರ್ಮಾ ವೆರಿಡಿ ಶಿಲೀಂಧ್ರನಾಶಕವನ್ನ ಮಣ್ಣಿಗೆ ಸೇರಿಸಬೇಕು. ಮಾವಿನ ವಿರೂಪತೆ: ಹೂಗೊಂಚಲುಗಳು ದಟ್ಟವಾಗಿ ವಿರೂಪಗೊಂಡು ಕಾಯಿ ಕಚ್ಚುವುದಿಲ್ಲ. ನಿರ್ವಹಣೆ: ಪೀಡಿತ ಭಾಗಗಳನ್ನು ಕತ್ತರಿಸಿ ಸುಡಬೇಕಾಗುತ್ತೆ. ಬೇವಿನ ಹಿಂಡಿ ಮತ್ತು ಕಾಂಪೋಸ್ಟ್ ಬಳಸಿ ಮರದ ಆರೋಗ್ಯವನ್ನ ಸುಧಾರಿಸಬೇಕು. ಸಾಮಾನ್ಯ ಸಾವಯವ ನಿರ್ವಹಣಾ ಸಲಹೆಗಳು: ತೋಟದ ಸ್ವಚ್ಛತೆ, ರೋಗ ಪೀಡಿತ ಎಲೆ ಮತ್ತು ಟೊಂಗೆಗಳನ್ನು ಕತ್ತರಿಸಿ ಸುಟ್ಟು ಹಾಕಬೇಕು. ಜೈವಿಕ ಗೊಬ್ಬರ, ಕಾಂಪೋಸ್ಟ್, ಎರೆಹುಳು ಗೊಬ್ಬರ ಮತ್ತು ಬೇವಿನ ಹಿಂಡಿಯನ್ನ ನಿಯಮಿತವಾಗಿ ಬಳಸಿ. ಜೈವಿಕ ನಿಯಂತ್ರಣಗಳನ್ನ ಸುಡೋಮೋನಾಸ್, ಫ್ಲೋರೋಸೆನ್ಸ್ ಮತ್ತು ಟ್ರೈಕೋಡರ್ಮಾವನ್ನ ರೋಗ ತಡೆಗಟ್ಟಲು ಬಳಸಬಹುದು. ಪೋಷಕಾಂಶಗಳ ನಿರ್ವಹಣೆ: ಲಘು ಪೋಷಕಾಂಶಗಳ ಕೊರತೆ ನೀಗಿಸಲು ಜೀವಾಮೃತವನ್ನ ಬಳಸಬೇಕಾಗುತ್ತದೆ. ಇವೆಲ್ಲವೂ ಸಹಿತ ಸಾವಯವ ಕೃಷಿಯಲ್ಲಿ ನಿರ್ವಹಣೆ ಮಾಡಬಹುದಾದಂತಹ ಕ್ರಮಗಳು.